ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಬೈಕ್ ಸವಾರ. ಎಡಭಾಗದಲ್ಲಿ ಆಟೋ, ಬಲಭಾಗದಲ್ಲಿ ಟಾಟಾ ಏಸ್ ವಾಹನ. ಗೊಂದಲಕ್ಕೀಡಾದ ಸವಾರ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರನೊಬ್ಬ ಪಾರಾಗಿದ್ದಾನೆ. ಎಡಭಾಗದಲ್ಲಿ ಆಟೋ, ಬಲಭಾಗದಲ್ಲಿ ಟಾಟಾ ಏಸ್ ವಾಹನ ಬರ್ತಾ ಇದೆ. ಸೆಂಟರ್ನಲ್ಲಿ ಈತ ಇದ್ದಾನೆ. ಹಾಗಾಗಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ಆತನಿಗೆ. ಟಾಟಾ ಏಸ್ ವಾಹನಕ್ಕೆ ಡಿಕ್ಕಿ ಆಗಿದೆ. ಡಿಕ್ಕಿ ಹೊಡೆದು ನೆಲಕ್ಕೆ ಬಿದ್ದು ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಬೈಕ್ ವಾಹನ ಬೀಳ್ತಾ ಇದ್ದಂತೆ ಸಡನ್ ಬ್ರೇಕ್ ಹಾಕಿದ ಹಿಂದಿದ್ದ ಚಾಲಕರು. ಆಕ್ಸಿಡೆಂಟ್ನ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದಾನೆ. ಎಸ್, ಈ ದೃಶ್ಯವನ್ನು ನೋಡಬಹುದು. ಒಂದು ಕಡೆ ಆಟೋ ಇದೆ, ಮತ್ತೊಂದು ಕಡೆ ಟಾಟಾ ಏಸ್ ವಾಹನ ಇದೆ. ಸೆಂಟರ್ನಲ್ಲಿ ಈತ ಹೋಗ್ತಾ ಇದ್ದಾನೆ. ಹಿಂದೆಯಿಂದ ವೇಗವಾಗಿ ಬಂದಂಥ ಟಾಟಾ ಏಸ್ ವಾಹನ, ಅಂದರೆ ಅದು ಲೆಫ್ಟ್ ಸೈಡ್ ಬಂದುಬಿಟ್ಟಿದೆ. ಈತನೂ ಕೂಡ ಲೆಫ್ಟ್ ಸೈಡ್ನಲ್ಲಿ ಸೆಂಟರ್ನಲ್ಲಿದ್ದಾನೆ. ಇನ್ನೊಂದು ಕಡೆ ಲೆಫ್ಟ್ ಸೈಡು ಆಟೋ ಇದೆ. ಸೊ ಆತನ ಬೈಕ್ನ ಹ್ಯಾಂಡಲ್ಗೆ ಟಾಟಾ ಏಸ್ನ ಬ್ಯಾಕ್ ಸೈಡ್ ಡಿಕ್ಕಿ ಆಗಿಬಿಟ್ಟಿದೆ. ಅಂದರೆ ಬೈಕ್ ಹೋಗಿ ಟಾಟಾ ಏಸ್ಗೆ ಸ್ವಲ್ಪ ಟಚ್ ಆಗಿಬಿಟ್ಟಿದೆ. ಹಾಗಾಗಿನೇ ಈತ ಕೆಳಗಡೆ ಬೀಳ್ತಾನೆ. ಅಕಸ್ಮಾತಾಗಿ ಹಿಂದೆ ಬರುವಂಥ ವಾಹನಗಳೇನಾದರೂ ವೇಗವಾಗಿ ಬಂದಿದ್ದೇ ಆಗಿದ್ರೆ, ಈ ಬಸ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಬೃಹತ್ ಗಾತ್ರದ ವಾಹನಗಳು ಯಾವುದೇ ಆಗಿರ್ಬೋದು, ಬಂದುಬಿಟ್ಟಿದ್ರೆ ಆತನ ಜೀವನೇ ಹೋಗ್ತಾ ಇತ್ತು. ಹಿಂದೆ ಒಂದು ಸಣ್ಣ ಆಟೋ ಇತ್ತು ಅಂತ ಕಾಣಿಸುತ್ತೆ. ಈ ಅಪಘಾತ ಆದ ತಕ್ಷಣ ಈ ಲೆಫ್ಟ್ ಸೈಡ್ ಇದ್ದಂಥ ಆಟೋದವನು ಮುಂದೆ ಹೋಗಿ ಆಟೋ ಸ್ಟಾಪ್ ಮಾಡ್ತಾನೆ. ನೋಡಿ, ಅಲ್ಲಿ ಬೇಕಾದರೆ ಆಟೋ ತಿರುಗಿಸ್ತಾನೆ, ಆತ ಸ್ಟಾಪ್ ಮಾಡ್ತಾನೆ. ಅದಾದ ನಂತರ ಅಲ್ಲಿ ಹಿಂದೆ ಬರ್ತಾ ಇದ್ದಂಥ ವಾಹನಗಳೆಲ್ಲ ಸ್ಟಾಪ್ ಆಗಿ ಆ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಬಹಳ ಬಿರುಸಿನಿಂದ ಬಿದ್ದಿದ್ದಾನಂತ ಪಾಪ. ಅವನ ಪಡೆಗೆ ಆತ ಹೋಗ್ತಾ ಇದ್ದಾನೆ. ಈ ಟಾಟಾ ಏಸ್ ಚಾಲಕ ಇದ್ದಾನಲ್ಲ, ರೈಟ್ ಸೈಡ್ ಹೋಗೋದನ್ನು ಬಿಟ್ಟು ಲೆಫ್ಟ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿನೇ ಇಲ್ಲಿ ಟಚ್ ಆಗಿರೋದು. ಟಚ್ ಆಗಿ ಯಾವ ರೀತಿಯಾಗಿ ಬಿದ್ದಿದ್ದಾನೆ ನೋಡಿ. ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಪುಣ್ಯಕ್ಕೆ. ಆದರೆ ಬಹಳ ಭಯ ತರಿಸುವಂಥ ವಿಚಾರ ಏನಂದರೆ, ಹಿಂದೆ ಬರ್ತಾ ಇದ್ದಂಥ ಗಾಡಿಗಳೇನಾದರೂ ಆತನ ಮೇಲೆ ಹರಿಸ್ಬಿಟ್ಟಿದ್ರೆ ಕತೆ ಏನು ಅಂತ.